ಅಕ್ಕ ಇದು ಹೆಂಗೆ ಗೋಲ್ಡ್ ಒಡವೆ ಆಯ್ತು ಹೇಳು, ಹೆಂಗಾಯ್ತು? ಗೊತ್ತಿಲ್ಲ ಕಣೆ ಸುಗುಣ, ನನಗೇನಾಯ್ತು ಅಂತ ಗೊತ್ತಿಲ್ಲ. ನಾನು ಕೇಳಬೇಡ ಕಣೆ ಸುಗುಣ, ಏನಾಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣೆ. ವರ್ಷನೇ ತಗೊಂಡೋಗಿದ್ದ ತಾನೆ, ಅವನು ಏನು ಮಾಡ್ಕೊಂಬಂದೋ ಏನೋ. ಏನೇ ನನ್ನ ಮಗನ ಮೇಲೆ ಹೇಳ್ತೀಯ ತಿರ್ಗ? ನೀನೇ ಏನೋ ಕೂತಂತ್ರ ಮಾಡಿ ಇದ್ರಾಗೆ ತಿರ್ಗ ನನ್ನ ಮಗನ ಮೇಲೆ ಹೇಳ್ತೀಯಲ್ಲೇ. ನಾವು ವರ್ಷನೇ ಏನೋ ಮಾಡಿದಾನೆ ಅಂತ ಹೇಳಿ ಅವನಿಗೆ ಮೋಸ ಮಾಡ್ಕೊಳಕ್ಕಾಗುತ್ತೇನೆ? ಅವ್ನು ಕಷ್ಟಪಟ್ಟಿರೋ ದುಡ್ಡನಾಗೆ ಒಡವೆ ಮಾಡಿಸಿ ಅವನು ಗೋಲ್ಡ್ ಒಡವೆ ಅಂತ ಹೇಳಿ ಅವನಾಗೆ ಅವ್ನು ತಂದು ಹೇಳೋಕ್ಕಾಗುತ್ತೇನೆ? ನೀನು ಮಾನ ಮರ್ಯಾದಿಲ್ದಳಿ ಹೆಂಗೆ ಮಾತಾಡ್ತಾಳೆ ನೋಡು. ನನ್ನ ಮಗ ಅಂಥವೆಲ್ಲ ಮಾಡಂಗಿದ್ದಿದ್ರೆ ದುಡ್ಡು ಕುಡ್ಕಿ ಹೆಂಡ್ತಿ ಕೈ ಕೊಡ್ತಿರ್ಲಿಲ್ಲ. ಒಡವೆ ಮಾಡಿಸ್ಕೊಳಮ್ಮ ನೀನು ಅಂತ ಹೇಳಿ ಹೆಂಡ್ತಿ ಕೈ ಕೊಡ್ತಿರ್ಲಿಲ್ಲ ಕಣೆ. ಹೇ ಸುಗುಣ, ಯಾರನ ಏನಂದಾರು ಈಸ್ತಿನ ಚೆನ್ನಾಗಿದ್ದು ಇವಾಗ ಹಿಂಗೆ ಗುದ್ದಾಡಿದ್ರೆ ನೋಡಪ್ಪ ಈಸ್ತಿನಿದ್ದು ಎಂಥ ಕೆಲಸ ಮಾಡ್ಕೊಂಡು ಗುದ್ದಾಡ್ಕೊಂಡು ಹೋದ್ರು ಅಂತಾರೆ. ಮತ್ತೆ ಇದು ಹೆಂಗ್ ಗೋಲ್ಡ್ ಒಡವೆ ಆಯ್ತು ಅಂತ ನಮ್ಮ ಅಕ್ಕ ಹೇಳಂಗೆ ಇಲ್ಲ. ಮತ್ತೆ ಅದು ಹೆಂಗಾಯ್ತು ಅಂತ ಅವಳನ್ನು ಕೇಳಿದ್ರೆ ಅದು ಹೆಂಗ್ ಸರಿಯಾಗುತ್ತೆ? ಅವಳಂತವೆಲ್ಲ ಮಾಡಲ್ಲ ಕಣೆ. ತಂಗಿಗೆ ಯಾರನ್ನ ಮೋಸ ಮಾಡೋಕ್ಕಾಗುತ್ತೆ? ಬಂಗಾರದ ಅಂಗಡಿಯವ್ರೆ ಏನೋ ಮಾಡಿದ್ದಾರೆ. ಮಾಡ್ತಾರೆ ಬಂಗಾರದ ಅಂಗಡಿಯವರು ಮಾಡ್ತಾರೆ. ಅವ್ರು ಹಂಗೆ ಮೋಸ ಮಾಡಂಗಿದ್ರೆ ಬಂಗಾರದ ಅಂಗಡಿ ಯಾಕೆ ಇಕ್ಕಾರು? ಹಿಂಗೆಲ್ಲ ಮಾಡಂಗಿದ್ರೆ ಹೋಗಿ 4 ಬಿಟ್ಟು ಎಲ್ಲ ಎಚ್ ಕಳ್ಸಾರು. ಬಂಗಾರದ ಅಂಗಡಿಯವರು ಹಿಂಗೆಲ್ಲ ಮಾಡಕ್ ಹೋಗಲ್ಲ. ಇದೆಲ್ಲ ಎಲ್ಲಿಂದ ಆಗೈತಿ ಅಂತ ನನಗೆ ಚಂದ ಗೊತ್ತೈತಿ. ಎವಳಿಂದಾಲೇ ಇದೆಲ್ಲ ಮೋಸ ಆಗಿರೋದು. ಮನೆಯಕ್ಕ ಹೋಗಿ ಒಕ್ಕ ಮಕ್ಕಾಗಿನ ಸಾಲ ಮಾಡ್ಕೊಂಡು ಊರು ಬಿಟ್ಟು ಬಂದಿದ್ಲಲ್ಲ ಅದಕ್ಕೆ. ತಂಗಿ ಎಂಬುದೇನ ಇದ್ದಿದ್ರೆ ಹಿಂಗೆ ಮೋಸ ಮಾಡಾಳಿ ಇವಳು. ನಿಮ್ಮ ಅತ್ತಿಗೆ ಹೇಳಲೆ ಹಂಗೆ ಹೋದ್ರೆ ಯಾರನ ಏನಂತಾರೆ? ಈಸ್ತಿನ ಇದ್ ನೋಡಪ್ಪ ಹೆಂಗ್ ಗುದ್ದಾಡ್ಕೊಂಡು ಹೋದ್ರು ಅಂತಾರೆ. ತಿರ ಹೋಗ್ತೀವಿ ನಮ್ಮ ಊರಿಗೆ. ಅದು ಹೆಂಗತ್ತೆ ಬಿಟ್ಬಿಡಕ್ಕಾಗುತ್ತೆ? ನಮ್ಗೇನೆಲ್ಲಿ ಪುಕ್ಸಟೆದು ಎಲ್ಲೋ ಸಿಕ್ಕಿರೋ ದುಡ್ಡೆಲ್ಲ ಬಿಟ್ಬಿಡಕ್ಕೆ. ಎಲ್ಲೋ ಬಿಡಪ್ಪ ಪುಕ್ಸಟೆದು ಸಿಕ್ಕೈತೆ ಅಂದರೆ ಬಿಡತ್ತ ಹೋದ್ರು ಹೋಗ್ಲಿ ಅಂತ ಸುಮ್ಮನಾಗ್ತಿದ್ವಿ. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾನು ನನ್ನ ಹೆಂಡ್ತಿ, ಅದು ಎಲ್ಲಿಂದ ಹಂಗೆ ಆಗೈತೆ ಏನು ಇವ್ರತಾಗಿ ಅದು ದುಡ್ಡು ಇವ್ರತಾಗೀಗ ಇವ್ರ ಬ್ಯಾಗ್ನಾಗ 10 ಲಕ್ಷ ದುಡ್ಡು ಐತಲ್ಲ, ಅದೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿ ಕಂಡು ಹಿಡಿಯೋವರೆಗೂ ನಾವು ಮಾತ್ರ ಬಿಡಲ್ಲ. ಅದು ಹೆಂಗೆ ಬಿಟ್ಬಿಡಕ್ಕಾಗುತ್ತೆ? ಏನೋ ಒಂದು 10 ರೂಪಾಯಿ ಅಲ್ಲ 20 ರೂಪಾಯಿ ಅಲ್ಲ, 10 ಲಕ್ಷ ದುಡ್ಡು. 10 ಲಕ್ಷ ದುಡ್ಡು ಅಂದರೆ ಏನು ಸುಮ್ಮನೆನಾ? ಸಿಕ್ಕಿರೋದ ಯಾರು ಕೊಡಲ್ಲ ಈ ಕಾಲದಾಗಿ. ಅಂತಂದ್ರೆ ಕಷ್ಟಪಟ್ಟಿರೋ ದುಡ್ಡು ಅದು ಹೆಂಗ್ ಬಿಡ್ತಾರೆ? ನನ್ನ ಮಗ ರಾತ್ರೆಲ್ಲ 10 ಗಂಟೆ 11 ಗಂಟೆ ತನಕ ಎಗ್ರೆಸ್ ಅಂಗಡಿ ಮಾಡ್ಕೊಂಡು ಅಲ್ಲೆಲ್ಲ ನಮ್ಮ ಮಸಾಲೆ ಹಾಕ್ಕೊಂಡು ಕಣ್ಗೆಲ್ಲ ಸಿಡಿಸ್ಕೊಂಡು ಎಷ್ಟು ಕಷ್ಟ ಬಿದ್ದು ಎಲ್ಲ ರೇಷನ್ ಎಲ್ಲ ತಗೊಂಡೋಗಿ ಎಷ್ಟು ಪಾಟ್ ಬಿದ್ದು ಮಾಡಿರ್ತಾರೆ. ಇಲ್ಲ ನೋಡಿ ಮೋಸ ಮಾಡಕ್ ಬಂದವಳಿ. ಅಕ್ಕ ಸುಮ್ಮನೆ ಹೇಳ್ಬಿಡೆ, ಇದು ಹೆಂಗೆ ಗೋಲ್ಡ್ ಒಡವೆ ಹೆಂಗಾಯ್ತು ಅಂತ ಸುಮ್ಮನೆ ಹೇಳ್ಬಿಡು. ನನಗೆ ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ನನಗೆ ಒಳ್ಳೆ ಟೆನ್ಷನ್ ಆಗ್ತೈತೆ, ತಲೆ ಎಲ್ಲ BP ರೈಸ್ ಆಗ್ತೈತೆ. ಇದು ಎಲ್ಲಿಂದ ಗೋಲ್ಡ್ ಒಡವೆ ಆಯ್ತು ಅಂತ ನೀನು ನನಗೆ ಹೇಳ್ಬೇಕು ಕಣೆ. ಅಕ್ಕ ಹೇಳೆ, ಎಲ್ಲಿಂದ ಆಯ್ತು ಇದು? ಗೊತ್ತಿಲ್ಲ ಕಣೆ ಸುಗುಣ, ಎಲ್ಲಿಂದ ಆಯ್ತು ಅಂತ ಹೇಳಿ ನೀನು ನನ್ಗೆ ಕೇಳಿದ್ರೆ. ಇವಳು ಇವತ್ತು ಆಗ್ಲಲ್ಲ ಕೇಳು, ಹೇಳಲ್ಲ. ಬಂಗಾರದ ಅಂಗಡಿ ಮುಂದೆ ಕೇಳ್ಕೊಂಡು ಹೋಗ್ರಿ ಲೌಡಿನ, ಇಲ್ಲಾಂದ್ರೆ ಬಂಗಾರದ ಅಂಗಡಿ ತಕ್ಕ ಇವಳನ್ನ ಹೇಳ್ಕೊಂಡು ಹೋಗಿ ಏನಣ್ಣ ನೀನು ನನಗೆ ಮೋಸ ಮಾಡಿದ್ಯಣ್ಣ, 10 ಲಕ್ಷ ರೂಪಾಯಿ ಒಡವೆ ಹಾಕಿ ಹೋಗಿದ್ವಿ ತಾನೆ ಅಂತ ಹೇಳಿ ಚೀಟಿ ಅದು ಎಲ್ಲ ತಗೊಂಡೋಗು. ಎಲ್ಲ ಚೀಟಿ ಅದು ಕೊಟ್ಟಿಲ್ವಿ, ಚೀಟಿನ ಇಸ್ಕೊಂಬನ ಅನ್ಕೊಂಡ್ವಿ ಅವತ್ತು. ಇವಳೇ ನಮ್ಮ ಅಕ್ಕಯ್ಯ ಬ್ಯಾಡ, ನಾವು ಯಾವಾಗಲೂ ಹಾಕ್ತಿರ್ತೀವಿ ಬಿಡು ಚೀಟಿ, ಇನ್ನೇನು ನಾನೆಲ್ಲ ಇಸ್ಕೊಂಬತ್ತೀನಿ ಅಂತ ಅಂದ್ಲು. ಒಡವೆ ಬಿಡಿಸ್ಕೊಂಬಂದಿದ್ದು ಅವಳೇನೆ, ಇಸ್ಕೊಂಬತ್ತೀನಿ ಅಂದ್ಲು. ಕೇಳಿದ್ಕೆ ಅಯ್ಯೋ ಇಲ್ಲಿ ಕೇಳಿದ್ದೆ ಕಣೆ ಎಲ್ಲ ಕಾದ ಬಿಡತ್ತ ಚೀಟಿ ಇನ್ನೇನು ಕೇಂದ್ಲು ನಮ್ಮ ಅಕ್ಕಯ್ಯ. ಇವ್ಳು ನೀ ಅಕ್ಕ ನೀನೇ ಏನೋ ಮಾಡಿದ್ಯಾ ಕಣೆ, ಸುಮ್ಮನೆ ಒಪ್ಕೆ ಬಿಡು. ಈ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳು, ಇಲ್ಲಾಂದ್ರೆ ಈ ಒಡವೆ ಹೆಂಗಾಯ್ತು ಅಂತ ನೀನು ಹೇಳ್ರಿ ನಿಜ ಎಲ್ಲ ಒಪ್ಕೋಬೇಕು ನೀನು. ಹಂಗಮ್ಮಂಗಿರು ನಾನು ಸುಮ್ಮನೆ ಆಗ್ತೀನಿ, ಇಲ್ಲಾಂದ್ರೆ ನಾನು ಬಂಗಾರದ ಅಂಗಡಿ ತಕ್ಕ ಕೇಳ್ಕೊಂಡು ಹೋಗ್ತೀನಿ. ಅಯ್ಯೋ ಶಿವನೇ, ಬಂಗಾರದ ಅಂಗಡಿಯರೇ ಕಣೆ ಸುಗುಣ ಮೋಸ ಮಾಡಿರೋದು. ಬಂಗಾರದ ಅಂಗಡಿಯರೇ ಮೋಸ ಮಾಡಿರೋದು. ನಾನು ಯಾಕೆ ಮೋಸ ಮಾಡೋಣ ಹೇಳಿ? ನನ್ನ ತಂಗಿಗೆ ನಾನು ಮೋಸ ಮಾಡೋಕ್ಕಾಗುತ್ತಾ ಹಂಗೆ? ಅಯ್ಯೋ ನಾನು ನಿಮ್ಮ ಕಷ್ಟ ಬೀಳೋದು ನೋಡಲ್ವೇ, ನಾನು ಮೋಸ ಮಾಡೋಕ್ಕಾಗುತ್ತಾ? ಸುಮ್ಮನೆ ಇಲ್ಲವಡಿ ನಾ ಬಂಗಾರದ ಅಂಗಡಿ ತಕ್ಕ ಕೇಳ್ಕೊಂಡು ಹೋಗ್ರಿ. ಅವರೆಲ್ಲ ಹೇಳ್ತಾರೆ ಎಷ್ಟು ಗ್ರಾಮ್ ಮಾಡಿದ್ವಿ, ಎಂಥ ಬಂಗಾರ ಮಾಡಿದ್ವಿ ನಾವು ಅಂತ ಹೇಳಿ ಹೇಳ್ಕೊಂಡು ಹೋಗ್ರಿ, ಹೇಳ್ತೀನಿ. ನಾನು ಆಗ್ತಾ ಇರಲಿಲ್ಲ. ನಾವು ಹೆಂಗಾರೋ ಮನೆ ಬಾಗಿಲು ಮಾಡ್ಕೊಂತಿದ್ವಿ. ಇವಾಗ ಮನೆ ಬಿಟ್ಟು ಬಂದು ಕಂಡರ ಮನೆಯಾಗಿದ್ದೀವಿ. ಅವ್ರು ನೋಡಿದ್ರೆ ಖಾಲಿ ಮಾಡ್ರಿ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೀನು ಮಾತು ಕೇಳಿ ನಾನು ಒಡವೆ ಮಾಡಿಸ್ಕೊಂಡೆ. ಇವಾಗ ನೋಡಿದ್ರೆ ಇಂಥ ಮೋಸ ಆಗೈತಿ. ಅಯ್ಯೋ ದೇವ್ರಿ ಹೋಗತ್ತ. ನನ್ನ ಮಕ್ಕ ನಾನೇ ಒಯ್ಕೆಮ್ಮ ಪರಿಸ್ಥಿತಿ ಬಂದೈತಿ ಇವತ್ತು. ನಾನು ಹೆಂಗಾರ ದುಡ್ಡು ಇಕ್ಕೊಂಡು ಇವತ್ತು ಬುದ್ಧಿವಂತಲಾಗಿ ಮನೆ ಕಟ್ಕೊಂತಿದ್ದೆ. ಒಡವೆ ಮಾಡಿಸ್ಕೊಂತ ಹೇಳಿ ಇದು ಕೇಳ್ದೇನು. ಒಡವೆ ಮಾಡಿಸ್ಕೋಬೇಕು ಕಣಿ, ಮನೆ ಇಲ್ದಿದ್ರು ಪರವಾಗಿಲ್ಲ, ಒಡವೆ ಮಾಡಿಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕು ಎಲ್ಗಾನ ಹೋದ್ರೆ ಅಂತ ಹೇಳಿ ಇಲ್ಲದ್ದೇಳು ಉಪ್ಸಿದ್ಲು ನಮ್ಮ ಅಕ್ಕಯ್ಯ. ನೋಡು ನಿನ್ನ ಮಾತು ಕೇಳಿ ಇವತ್ತು ಒಡವೆ ಹಾಕಿದ್ಕೆ ಇವತ್ತು ನನಗೆ ಅಂಥ ಪರಿಸ್ಥಿತಿ ಬಂದೈತಿ. ಓಹೋ ಈಗ ಅರ್ಥವಾಗೈತೇನ ಇವಳಿಗೆ. ಅಕ್ಕಯ್ಯ ಅಂತಾಳು ಅಂತ ಹೇಳಿ ಒಡವೇನು 100 ರೂಪಾಯಿ ಸಾರ ಹಾಕ್ಕೊಂಡು ಹೋದ್ರು ಹೆಂಗನ ಮರಿಯಾಗಿ ಮುಚ್ಚಿಗೆ ಮುತ್ತಿ ಮನೆ ಇರಬೇಕು. ಮಳೆ ಬಂದ್ರು ಒಕ್ಕ ಮಕ್ಕಿ, ಮಳೆ ಗಾಳಿಗೆ ಒಕ್ಕ ಮಕ್ಕಿ ಮನೆ ಇರಬೇಕು, ಬೆಚ್ಚಗೆ ಮನಿಕೆ ಮಕ್ಕಿ. ಮನೆ ಇದ್ರೆ ಮತ್ತೆ ಮನೆ ಇಲ್ಲಾಂದ್ರೆ ಮರದ ನೆಳ್ಳನು ಸಿಗಲ್ಲ ಅಂತಾರಲ್ಲ, ಆಗ ಹಂಗೆ. ಒಡವೇನು ಬರೆಕೊಳ್ಳ ಹೋಗು, ಇನ್ನೇನು ಯಾರು ದಬ್ಬಿರ್ದಬ್ಳಳಿ ಹಿಂದಕ್ಕೆ ಎಲ್ಗನ ಹೋಗಿತ್ತಾಗ ಸಾರ ಹಾಕ್ಯಂಬಂದ್ರೇನಿ ಬಿಡ್ಕೊಂಬದು. ನೀನು ನಿಮ್ಮ ಅಕ್ಕನ ಮಾತು ಕೇಳಿ ಕೂಣದೆ ಹೇಳಿ ಅಕ್ಕ, ಇದು ಎಲ್ಲಿಂದ ಹಿಂಗೆ ಮೋಸ ಆಗೈತೆ ಅಂತ ಹೇಳು ನೀನು ಸುಮ್ಮನೆ.
ಸುಮ್ಮನೆ ನಡಿ ಸುಗುಣ, ನಿಮ್ಮ ಅಕ್ಕ ಎಷ್ಟು ಕೇಳಿದ್ರು ಹೇಳಲ್ಲ ಬಂಗಾರದ ಅಂಗಡಿಯವ್ರೆ ಮೋಸ ಮಾಡ್ಯವ್ರೆ ಅಂತ ಹೇಳುತ್ತಲ್ಲ. ಬಂಗಾರದ ಅಂಗಡಿ ತಕ್ಕ ಹೋಗೋಣ, ಸುಮ್ಮನೆ ಅಲ್ಲೇನೆ ಅದೇನು ಅಂತ ತೀರ್ಮಾನ ಮಾಡ್ಕೊಂಬರೋಣ ನಡಿ. ಇವಾಗ ಸುಮ್ಮನೆ ಇಲ್ಲಿ ಮಾತಾಡಿದ್ರೆ ಈಗಳಪ್ಪ ಮಾತಾಡಿದ್ರು ನೋಡಿ ನಾವು ಬಂದಿರೋದಕ್ಕೆ ಹಿಂಗೆ ನಮ್ಮ ಮೇಲೆ ಕಳ್ತನ ದಾರಪ್ಪ ಒಚ್ಚಿರು ಹಿಂಗೆ ಮೋಸ ಮಾಡಿದ್ರು ಅಂತ ಹೇಳ್ತಾರೆ ಅಂತ ನಿಮ್ಮ ಅಕ್ಕ ಈ ಮನ್ಸಿಗೂ ನೋವಾಗುತ್ತೆ ನೋಡಿ. ಅವಾಗ ಅಂಬ್ಲಿಲ್ವಿ ನನ್ನ ಮೇಲೆ ಹೇಳ್ತು ನೋಡಿ ನಮ್ಮ ಬಂದಿರೋದಕ್ಕೆ ಇವಾಗ ಹಿಂಗೆ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಲಿಲ್ಲ, ಸಾವಿರ ಮಾತಾಡುತ್ತಿ. ಅದಕ್ಕೇನೆ ನಡಿ ಸುಮ್ಮನೆ ಹೋಗೋಣ, ಬಂಗಾರದ ಅಂಗಡಿ ತಕ್ಕ ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಏನು ನಾಟಕ ಅಂತೇಳಿ. ಅವರೇ ಮೋಸ ಮಾಡ್ಯವ್ರ, ಇದು ಎಲ್ಲಿಂದ ಮೋಸ ಆಗೈತಿ ಅಂತೇಳಿ ಬಂಗಾರದ ಅಂಗಡಿ ತಕ್ಕ ಹೋದ್ರೆ ಗೊತ್ತಾಗುತ್ತೆ. ಹೋಗ್ರಿ ಅಲ್ಗೆ ಹೋಗಿ ಅವರೆಲ್ಲ ಚೆಕ್ ಮಾಡ್ತಾರೆ ಬಂಗಾರದವ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ, ಅಣ್ಣ ನೀವು ಮಾಡಿಸ್ಕೊಟ್ರಿ ಅಣ್ಣ ಇವೆಲ್ಲ ಒಡವೆನ ಅಂತ ಹೇಳಿ ಕೇಳ್ರಿ. ಎಲ್ಲ ಕೇಳಿದ್ರೆ ಗೊತ್ತಾಗುತ್ತೆ. ಬಂಗಾರದ ಅಂಗಡಿಯವ್ರೆ ಕಣೆ ಮೋಸ ಮಾಡಿರೋದು. ನಾನು ಮೋಸ ಮಾಡಿಲ್ಲ, ಬೇಕಂದ್ರೆ ಹೋಗಿ ಕೇಳ್ಕೊಂಬ. ನಾವು ಹೋಗಿ ಕೇಳ್ಕೊಂಬರಲ್ಲ, ನೀನು ಬರಬೇಕು ಜೊತೆಗೆ, ನೀನು ಬಂದ್ರೇನೆ. ಅಲ್ಲ ಬಂಗಾರದ ಅಂಗಡಿಯವ್ರೆ ಮೋಸ ಮಾಡಿರ್ತಾರಲ್ಲ, ವರುಣ ಯಾಕೆ ಮೋಸ ಮಾಡ್ತಾಳೆ ಹೇಳೇ ಸುಗುಣ ನಿನಗೆ? ಇವತ್ತು ನಿನ್ನ ಮಾತು ಕೇಳಿ ನಾನು ಒಡವೆ ಮಾಡಿಸಿದ್ಕೆ ಇವತ್ತು ನನಗೆ ಎಂಥ ಪರಿಸ್ಥಿತಿ ಬಂತೆ. ಅಯ್ಯೋ ನನಗೆ ತುಂಬ ಟೆನ್ಷನ್ ಆಗ್ತೈತೆ. ಇವಾಗ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತೈತೆ ನನಗಂತೂ. ಅಲ್ಲ ಇವಾಗ ನಾವು ಬಿಟ್ಟು ಸುಮ್ಮನೆ ಆಗ್ಬೋದು. ಇವಾಗ ನಮಗೆ ದುಡ್ಡು ಐತೆ, 10 ಲಕ್ಷ ದುಡ್ಡು ಸಿಕ್ಕೈತೆ. ಆ ದುಡ್ಡು ಹಾಳಾಗಿ ಹೋಗಿದ್ರೆ ನಾವು ಏನು ಮಾಡ್ಬೇಕಾಯ್ತು? ಕುಕೊಂಡು ಮಣ್ಣು ಒಯ್ಕೋಬೇಕಾಗಿತ್ತು. ಇವತ್ತು ಲಬ್ಬ ಬಾಯ್ದು ಬಡ್ಕೊಂಡ್ರು ದುಡ್ಡು ಬರ್ತಾ ಇರಲಿಲ್ಲ. ಇವತ್ತು ಹೆಂಗೂ ದುಡ್ಡು ಸಿಕ್ಕಾಕೊಂಡೈತೆ, ನಮಗೆ ದುಡ್ಡು ಸಿಕ್ಕೈತಲ್ಲ ಅಷ್ಟು ಖುಷಿ ಪಡು. ಅದು ಇಲ್ಲಿ ಎಲ್ಲಿಂದ ಮೋಸ ಆಗೈತೆ ಈ ಒಡವೆದು ಅಂತ ಹೇಳಿ ಪತ್ತೆ ಹಚ್ಬೇಕು. ಇವತ್ತು ದುಡ್ಡೇನು ಐತೆ ನಮ್ಮ ಹತ್ರ, 10 ಲಕ್ಷ ದುಡ್ಡು ಸಿಕ್ಕೈತೆ. ಇವಾಗ ಆ ದುಡ್ಡು ನಿಮ್ಮ ಅಕ್ಕ ನನ್ನ ದುಡ್ಡು ಅಂತ ಹೇಳ್ತಾ ಇತ್ತಲ್ಲ, ಅದಕ್ಕೇನೆ ಇವಾಗ ನಾ ದುಡ್ಡು ಎಲ್ಲಿಂದ ಬಂತು, ಈ ಒಡವೆ ಎಲ್ಲಿಂದ ಗೋಲ್ಡ್ ಆಯಿತು ಅಂತೇಳಿ ಪತ್ತೆ ಹಚ್ಚಬೇಕು ಅಂತ ಹೇಳ್ತಾ ಇರೋದು. ಇವಾಗೇನು ನಾವು ದುಡ್ಡು ಇಕ್ಕೊಂಡು ಸುಮ್ಮನೆ ಆಗ್ಬೋದು, 10 ಲಕ್ಷ ದುಡ್ಡು ಐತೆ. ಆ ದುಡ್ಡು ಎಲ್ಲಿಂದ ಬಂತು ಅದನ್ನು ಕಂಡುಹಿಡಿಬೇಕಲ್ಲ. ಇವು ಗೋಲ್ಡ್ ಒಡವೆ ಎಲ್ಲಿಂದ ಮೋಸ ಆಯಿತು? ಬಂಗಾರದ ಅಂಗಡಿಲೇ ಮೋಸ ಆಯ್ತಾ, ನಿಮ್ಮ ಅಕ್ಕನಿಂದ ಮೋಸ ಆಯ್ತಾ ಅಂತೇಳಿ ಕಂಡುಹಿಡಿಬೇಕು. ಇವಾಗ ಏನಾದರೂ ನಾವು ನೀನೇ ಏನೋ ಮಾಡಿದೀಯ ಅಂತ ಹೇಳಿದ್ರೆ, ನೀನೇ ನೋಡಿದ್ದ ಮಾಡಿದ್ದ ಏನು ಪ್ರೂಫ್ ಇಲ್ದಲ್ಲ ಹೆಂಗೆ ಹೇಳ್ತೀಯ ಅಂತ ಹೇಳಿ ಸಾವಿರ ಮಾತು ಬರ್ತವೆ. ಅದಕ್ಕೇನೆ ಇದನ್ನ ಪತ್ತೆ ಹಚ್ಚಲೇಬೇಕು. ಬಿಡ್ರತ್ಲಾಗಿ ಹೋಗ್ಲಿ, ಇವಾಗ 10 ಲಕ್ಷ ದುಡ್ಡು ಐತಲ್ಲ ಅದು ನಿಕ್ಕೇಳ್ರಿ. ಇವಳಿಂದಲೇ ಮೋಸ ಆಗೈತೆ ಎಂಬುದಾದ್ರೆ ಸುಮ್ಮನೆ ನಿಕ್ಕೇಳ್ರಿ ಅಷ್ಟೇನೆ. ನನ್ನ ದುಡ್ಡು ಹೋದ್ರು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಗಂಡ ಅವ್ರ ಅಕ್ಕನ ಹತ್ರ ಇಸ್ಕೊಂಡು ಕಳಿಸಿದ್ರು, ಎಲ್ಲನ ಅಕೌಂಟ್ಗೆ ಹಾಕಿದ್ರು, ನಾನೆಲ್ಲ ಬಿಡಿಸ್ಕೊಂಡಿದ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ದುಡ್ಡೇ ಹೋದ್ರು ಹೋಗ್ಲಿ ಬಿಡ್ರಿ. ಯಾವ ಬಂಗಾರದ ಅಂಗಡಿಗೆ ಹೋಗೋದು ಬೇಡ, ಎಲ್ಗೂ ಹೋಗೋದು ಬೇಡ, ಏನು ಮಾಡೋಕ್ಕಾಗುತ್ತೆ? ನಮ್ಮ ಪಾಡಿಗೆ ನಾವು ಊರಿಗೆ ಹೋಗ್ತೀವಿ. ನೀವೇನೋ ಇದ್ದಿದ್ದಕ್ಕೆ ನಮ್ಮ ಮೇಲೆ ಹಿಂಗೆ ಕಾಳ್ತಾನು ದಾರಪ್ಪ ಓರಿಸ್ತಾ ಇದ್ದೀರಲ್ಲ, ಹಿಂಗೆ ಮಾಡಿದ್ರು ಅಂತ ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ಏನೋ 2 ದಿವಸ ಇದ್ವಿ, ಕರಿತಾ ಇದ್ದಲ್ಲ ಬಾರೆ ಅಕ್ಕ ಅಂತ ಹೇಳಿ, ಅದಕ್ಕೆ 2 ದಿವಸ ಬಂದಿದ್ವಿ. ಏಯ್ ಬ್ಯಾಡ ಕಡೆ, ನಿನ್ ತಿಂದೆ ನನ್ನ ಮಕ್ಕಳೇನು ಉದ್ಧಾರ ಆಗ್ಬೇಕಾಗಿಲ್ಲ, ಬ್ಯಾಡ. ನಿನ್ ದುಡ್ಡಾಗಿದ್ರೆ ನಿನ್ನ ಬಿಸಾಕ್ಬಿಡ್ತಾರೆ. ಆದ್ರೆ ಗೋಲ್ಡ್ ಒಡವೆ ಎಲ್ಲಾಯ್ತು ಅಂತ ಬಂಗಾರದ ಅಂಗಡಿಗಾದ್ರೆ ಬಂಗಾರದ ಅಂಗಡಿ ನಿಡ್ಕೊಂತಾರೆ. ನೀವು ಹೆಂಗ್ ಮೋಸ ಮಾಡಿದ್ರಿ ಅಂತೇಳಿ ನಿನ್ ದುಡ್ಡು ನೀನು ಬಿಸಾಕ್ತಾರೆ. ನಿಂದೇನು ಯಾರೇನು ಕಾತ್ಕೊಂಡಿಲ್ಲ ನನ್ನ ಮಕ್ಕಳೇನು, ನನ್ನ ಮಗೇನು ನಿಂದೇನು ದುಡ್ಡು ಕಾತ್ಕೊಂಡಿಲ್ಲ ಕಣೆ, ಬಿಸಾಕ್ತಾರೆ. ಸುಗುಣ, ನಿಮ್ಮ ಅಕ್ಕನ ದುಡ್ಡು ನಮ್ಗೆ 1 ರೂಪಾಯಿ ಬೇಡ. ಸುಮ್ಮನೆ ನಿಮ್ಮ ಅಕ್ಕನ ಹೊಂದ್ಕೊಳ್ಳೋದು ಬೇಡ. ನಿಮ್ಮ ಅಕ್ಕಂದಾದ್ರೆ ನಿಮ್ಮ ಅಕ್ಕನಿಗೆ ಕೊಟ್ಬಿಡೋಣ. ಇದು ಗೋಲ್ಡ್ ಒಡವೆ ಎಲ್ಲಿಂದ ಆಯಿತು ಅಂತ ಪತ್ತೆ ಹಚ್ಚೋಣ. ಬಂಗಾರದ ಅಂಗಡಿ ಇಲ್ಲಾದ್ರೆ ಬಂಗಾರದ ಅಂಗಡಿಲೇ ಇಟ್ಕೊಳ್ಳೋಣ. ನಮಗೇನು ಈ ಒಡವೆ ದುಡ್ಡು ಬೇಕಷ್ಟೇ. 10 ಲಕ್ಷ ದುಡ್ಡನ್ನ ಒಡವೆ ಹಾಕಿದ್ವಿ, ಅದನ್ನು ಬಂಗಾರದ ಅಂಗಡಿಲಿ ಮೋಸ ಆಗಿದ್ರೆ ಬಂಗಾರದ ಅಂಗಡಿಯವರೇ ಕೊಡ್ತಾರೆ ಅಷ್ಟೇ. ನೋಡಿ, ನಿಮ್ಮ ಅಕ್ಕನ ದುಡ್ಡು ನಿಮ್ಮ ಅಕ್ಕನಿಗೆ ಕೊಡೋಕ್ಕಾಗುತ್ತೆ. ಇವಾಗ ಅಕ್ಕ ನೀನೇ ಕರ್ಕೊಂಡು ಹೋಗಿದ್ದು, ಬಾ ಈ ಅಂಗಡಿಗೆ ಹಾಕು, ಈ ಅಂಗಡಿಗೆ ನನಗೆ ಪರಿಚಯ ಇದ್ದಾರೆ, ನಾನು ಇಲ್ಲೇ ಎಲ್ಲ ಒಡವೆ ಮಾಡಿಸೋದು ಅಂತ ಹೇಳಿ ನೀನೇ ಕರ್ಕೊಂಡು ಹೋಗಿದ್ದೆ. ಇವಾಗ ನೀನೇ ಕರ್ಕೊಂಡು ಹೋಗಿ ಹಿಂಗೆ ಮೋಸ ಆಗೈತೆ ಅಂತ ನೀನೇ ಹೇಳ್ಬೇಕು. ಅಯ್ಯೋ ಏನೋ ಕರ್ಕೊಂಡು ಹೋದ್ವಮ್ಮ, ನಾವು ಯಾವಾಗಲೂ ಇಲ್ಲೇ ಕಣೆ ಮಾಡಿಸ್ತಾ ಇದ್ದು, ಬಂದು ನೀನು ಇಲ್ಲೇ ಮಾಡಿಸು ಅಂತ ಹೇಳಿದ್ ನಮ್ಮೇನೋ ಪರಿಚಯ ಹೆಸ್ರು ಅಂಗಡಿ ಅಂತ ಹೇಳಿ, ಅದಕ್ಕೆ ನನ್ನ ಮೇಲೆ ಗೂಬೆ ಕೂರಿಸಿದ್ರೆ ನೀವು ಏನು ಮಾಡೋಣ? ಹಂಗಾಗ್ಯದವ ಏನು? ಅವರೇ ಮೋಸ ಮಾಡ್ಯವರು ಏನು? ಎಲ್ಲಿಂದ ಮೋಸ ಆತೋ ಏನೋ? ಬ್ಯಾಂಕ್ನಾರ ಏನು ಏನಾನ ಒಳಕ್ಕೆ ಚೆಕ್ ಮಾಡಕ್ಕೆ ತಗೊಂಡಾಗ ಅವರೇ ಮೋಸ ಮಾಡಿದ್ರೋ ಏನೋ? ನೀವು ಕಾರಣ ಹೇಳಕ್ಕೆ ಹೋಗ್ಬೇಡ್ರಿ. ಬ್ಯಾಂಕಲ್ಲಿ ನಮ್ಮ ಕಣ್ಣೆದ್ರಿಗೆ ಚೆಕ್ ಮಾಡ್ತಾರೆ. ಬ್ಯಾಂಕಲ್ಲಿ ಮೋಸ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಸುಮ್ಮನೆ ಅದು ಇದು ಹೇಳಕ್ಕೆ ಹೋಗ್ಬೇಡ್ರಿ ಇಲ್ಲದ ಕಾರಣಗಳನ್ನ. ಇವಾಗ ಯಾಕೆ ಸುಮ್ಮನೆ ಬಂಗಾರದ ಅಂಗಡಿಗೆ ನಡೀರಿ ಅಷ್ಟೇ. ಹ್ಞೂ ಅಕ್ಕ, ನೀನೇ ಕರ್ಕೊಂಡು ಹೋಗಿದ್ದೀವ, ನೀನೇ ಬರ್ಬೇಕಷ್ಟೇ. ಬಾ ಹೋಗೋಣ ಕರ್ಕೊಂಡು ಹೋಗ್ರಿ, ಬಿಡಬೇಡ್ರಿ. ಇಲ್ಲ ಹುಡಿನ ಬಿಟ್ರಿ ಅಷ್ಟೇನೆ. ಎಲ್ಲಿಂದ ಮೋಸ ಆಗೈತಿ ಅಂತ ಹೇಳಿ ತಿಳ್ಕೊಂಬತ್ತಕನ ಬಿಡೋಕೋಬೇಡ್ರಿ. ಅದೇ ಬಂಗಾರದ ಅಂಗಡಿಗೆ ಏನಾನ ಇದು ಮೋಸ ಆಗೈತೆ ಎಂಬುದೇ ನಂಗೆ ಗೊತ್ತಾದ್ರೆ ಅವ್ಳು ದುಡ್ಡು ಮಾಕ್ ಪೀಸಾಕ್ ಕಳಿಸ್ರಿ ಸಿಕ್ಕಿ. ನೋಡಿದ್ರಲ್ಲ ವೀಕ್ಷಕರು ಹೆಂಗ್ ಉಲ್ಟಾ ಹೊಡಿತಾ ಇದ್ದಾಳೆ. ಅಲ್ಲೇ ಬಂಗಾರದ ಅಂಗಡಿಲಿ ಮೋಸ ಆಗಿರೋದು ಅಂತ ಹೇಳ್ತಾ ಇದ್ದಾಳೆ. ಬಂಗಾರದ ಅಂಗಡಿಲಿ ಏನಾದರೂ ಮೋಸ ಆಗಿದ್ರೆ ಬಂಗಾರದ ಅಂಗಡಿ ಅವ್ರು ಹಿಡ್ಕೊಂಬಕ್ಕಾಗುತ್ತೆ. ಇವಳು ದುಡ್ಡು ಇವಳಿ ಮಕ್ ಬಿಸಾಕೋದು. ಇವಳು ದುಡ್ಡು ಕೇಳಲ್ಲ, ಏನು ಕೇಳಲ್ಲ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.